ಗುರು ಶಿಷ್ಯರ ಟಾಕ್ ವಾರ್ ಮಾತ್ರ ಈ ಲೋಕಕಣದಲ್ಲಿ ಭರ್ಜರಿಯಾಗಿ ಬಂದು ನಿಂತ್ಕೊಳ್ತಾ ಇದೆ. ಇದು 2018ರ ವಿಧಾನಸಭೆಯ ಚುನಾವಣೆಯ ಮೆಲುಕು ಹಾಕೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರ ಗುದ್ದು, ದೇವೇಗೌಡರ ಗುಟುರು. ಬಿಜೆಪಿ ಜೊತೆಗೆ ದೇವೇಗೌಡರು ಮೈತ್ರಿ ಮಾಡಿಕೊಳ್ಳಲ್ಲ ಅಂದುಕೊಂಡಿದ್ದೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ದೇವೇಗೌಡರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮೋದಿಯಿಂದ ಸೂಜಿಯಷ್ಟು ಲಾಭ ಪಡೆದಿಲ್ಲ. ಜೆಡಿಎಸ್ ಅನ್ನ ಯಾರೂ ಮುಗಿಸಲು ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ವ್ಯಕ್ತಿಯಲ್ಲ ಶಕ್ತಿ ಅಂದಿದ್ದೆ, ನಾನೊಬ್ಬ ಮೂರ್ಖ ಅಂತ ದೇವೇಗೌಡರು ಹೇಳಿಕೊಂಡಿದ್ದಾರೆ. ರಾಜಕೀಯ ಮಾತುಗಳು ಗಂಭೀರವಾಗಿ ತಗೋಬೇಡಿ ಅನ್ನುವಂಥದ್ದನ್ನ ಪ್ರಧಾನಿಗಳು ದೇವೇಗೌಡರಿಗೆ ಹೇಳಿದ್ರು. ಸಿದ್ದರಾಮಯ್ಯ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಹೇಳ್ಬಾರ್ದು. ನಾನೊಬ್ಬ ಮೂರ್ಖ. ಹೆಗಡೆ ಇವ್ರನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡೋಣ ಸರ್, ನಮಗೆ ಲಿಂಗಾಯತರು ಸಪೋರ್ಟ್ ಕೊಡಲಿಲ್ಲ ಅಂತ ಹೇಳಿದಾಗ ರೀಡಿಂಗ್ ರೂಮ್ ಇದೆ ಮನೆಯಲ್ಲಿ. ಮೂರ್ಖ. ಯಾವ ಬ್ಯಾಕ್ವರ್ಡ್ ಬೇಕಾದ್ರೂ ಮಾಡಿ ನನಗವ್ರಿಗೂ ಬೇಕಾದಷ್ಟು ಪರಸ್ಪರ ಹೋರಾಟ ಮಾಡಿದ್ರು. ಅವ್ರು ಹೇಳಿದ ಮಾತನ್ನು ಇವನು ಎಂದಿಗೂ ಮಾಡಬೇಡ, ನಿನ್ನ ಕೊಲ್ತಾನೆ. ದ್ವೇಷದ ರಾಜಕಾರಣ ಅಷ್ಟೇ, ಹೊಟ್ಟೆ ಕಿಚ್ಚಿನ ರಾಜಕಾರಣ, ದ್ವೇಷದ ರಾಜಕಾರಣ. ಅವರು ಯಾಕೆಂದರೆ ದೇವೇಗೌಡ ಮುಖ್ಯಮಂತ್ರಿ ಆಗಿದ್ದದು 1 ವರ್ಷ, 1.5 ವರ್ಷ, ಆಮೇಲೆ ಪ್ರಧಾನಮಂತ್ರಿ ಆಗಿದ್ದದು 11 ತಿಂಗಳು, ಕುಮಾರಸ್ವಾಮಿ ಒಂದ್ಸಾರಿ 20 ತಿಂಗಳು, ಒಂದ್ಸಾರಿ 1 ವರ್ಷ 2 ತಿಂಗಳು. ಸೊ ನಮಗೆ 5 ವರ್ಷ ಪೂರೈಸ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥ ಹೊಟ್ಟೆ ಕಿಚ್ಚು, ಆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲ್ಲ. ಆದರೆ ದೇವೇಗೌಡರು ಮತ್ತು ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ. ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿದ್ರೆ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ನಾವು 80 ಜನ ಗೆದ್ದಿದ್ದು, ಅವ್ರು 37 ಜನ ಗೆದ್ದಿದ್ರು, ಅವ್ರಿಗೆ ಮುಖ್ಯಮಂತ್ರಿ ಮಾಡಿರ್ಲಿಲ್ಲ. ನಾವು ದ್ವೇಷದ ರಾಜಕಾರಣ ಮಾಡಿದ್ರೆ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಯಾವುದೇ ಒಂದು ಅವರಿಂದ ನಾನು ಒಂದು ಸೂಜಿ ಮನೆಯಷ್ಟು ನಾನು ಲಾಭ ತೆಗೆದುಕೊಂಡಿದ್ದೆ. ಯಾತಕ್ಕೆ ಲೈಕ್ ಮಾಡ್ತೀನೋ ಮನುಷ್ಯನ ಅಂದರೆ 2014 ನನ್ನ ಅಟ್ಯಾಕ್ ಮಾಡಿ ನಾನು ಹೇಳಿದೆ, ಮೋದಿಯವರು ಸ್ವಂತ ಶಕ್ತಿಯಿಂದ ಈ ದೇಶದ ಆಡಳಿತ ನಡೆಸೋದಾದರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಆಗ ಅವ್ರು ಹೇಳಿದ ಮಾತು, ನಿನಗಿರೋ ಅನುಭವ ನನಗೆ ಗೊತ್ತು, ಇಷ್ಟು ಒಳ್ಳೆಯ ಆಡಳಿತ ಕೊಟ್ಟಿದ್ದೀನಿ ನೀನು, ಯಾಕೆ ಬಂದಿರಲಿ, ನಿನ್ನ ಅನುಭವ ನನಗೆ ಬೇಕು, ನೋ ಕ್ವಶ್ಚನ್ ಹೇಳಿದ್ವಿ. ಕೈ ಹಿಡ್ಕೊಂಡು ಅವರೇ ಕಾರಿಂದ ಕೋರ್ಟಿಗೆ, ಅಲ್ಲಿಂದ ಗೌರವ ಹೆಚ್ಚಾಯ್ತು, ಅಭಿಮಾನ. ಅದು ನಾನು ಗೋದ್ರ ವಿಷಯದಲ್ಲಿ ಅವ್ರ ಬಗ್ಗೆ ತುಂಬ ಅಟ್ಯಾಚ್ ಮಾಡಿದ್ದೆ. ಅವತ್ತು ನನ್ನನ್ನು ಕಾರಿಂದ ಇಳಿಸಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅಂದರೆ ನಾನು ಬೇರೆ ನರೇಂದ್ರ ಮೋದಿನ ನೋಡ್ತಾ ಇದ್ದೀನಿ. ಅವರು ಪಾರ್ಲಿಮೆಂಟ್ ಒಳಗೆ ಬರಬೇಕಾದ್ರೆ ಆ ಫಸ್ಟ್ ಸ್ಟೆಪ್ಗೆ ನಮಸ್ಕಾರ ಮಾಡಿ, ನಾನು ಇವತ್ತು ಈ ಪ್ರಧಾನಮಂತ್ರಿನೇ ಬೇರೆ ಅನ್ನೋದು, ಅಲ್ಲಿಂದ ನಾನು ಅವ್ರ ಬಗ್ಗೆ ಅಭಿಮಾನ ಸ್ಟಾರ್ಟ್. ನನಗೆ ಅವರು ಇಲ್ಲಿವರೆಗೆ ನಡ್ಕೊಂಡಿದ್ದಂಥ ರೀತಿ ನೋಡಿದ್ರೆ BJP ಅವ್ರ ಜೊತೆ ಅಲಯನ್ಸ್ ಮಾಡ್ಕೋತಾರೆ ಅಂತ ಅನಿಸ್ತಿರ್ಲಿಲ್ಲ. ಬಟ್ ದೇವೇಗೌಡರು ಅವರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ, ಅವರ ಕುಟುಂಬ ರಾಜಕಾರಣಕ್ಕೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ, ನಾನೇ ಹೇಳಿದೆ ನನ್ನ ಮಗನಿಗೆ ಹೋಗಿ ಅಲಯನ್ಸ್ ಮಾಡ್ಕೊಂತಾರೆ ಅಂತ ಹೇಳಿದೆ ಅಂತ ಅವರೇ ಹೇಳಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ಅದಕ್ಕೆ ಏನು ಕೆಂಡಮಂಡಲ ಆಗ್ಬಿಟ್ಟಿದ್ರು, ನಾವು B ಟೀಮ್ ಅಲ್ಲ, ನಾವು ಬಹಳ ವಿರೋಧ ಮಾಡ್ತೀವಿ, ತೀವ್ರವಾಗಿ ವಿರೋಧ ಮಾಡ್ತೀವಿ, ನಮಗೆ ಕಾಂಗ್ರೆಸ್ ಕಂಡ್ರೆ ಎಷ್ಟು ವಿರೋಧ ಇದೆಯೋ ಹಂಗೆ BJP ಕಂಡ್ರು ಕೂಡ ಅಷ್ಟೇ ವಿರೋಧ ಇದೆ ಅಂತ ಹೇಳ್ತಿದ್ದವರು. ಅದು ಒಂದು ಕೋಮುವಾದಿ ಪಕ್ಷ ಅಂತ ಹೇಳ್ತಿದ್ರು. ನಾನು ಮುಂದಿನ ಜನ್ಮ ಅಂತ ಇದ್ದರೆ ಮುಸಲ್ಮಾನ ಆಗ್ಬಿಡ್ತೀನಿ ಅಂತ ಹೇಳಿದವರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬಿಟ್ರೆ, ಈಗ 2019ರಲ್ಲಿ ಹೇಳಿದ್ದದು, ಪ್ರಧಾನಮಂತ್ರಿ ಆಗ್ಬಿಟ್ರೆ ನಾನು ಈ ದೇಶ ಬಿಟ್ಬಿಡ್ತೀನಿ ಅಂತ ಹೇಳಿದವರು. ಈಗ ಅವ್ರ ಜೊತೆ ಸೇರೋರೇ ಅಂತಂದರೆ ಕೇವಲ ಸ್ವಾರ್ಥಕ್ಕೋಸ್ಕರ, ಅವರ ಪಕ್ಷದ ಉಳಿವಿಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ. ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರವೀಶ್, ಗುರು ಶಿಷ್ಯರ ಫೈಟ್ ಮಾತ್ರ ಬಹಳ 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 ಜೋರಾಗ್ತಾ ಇದೆ. 2018ರ ವಿಧಾನಸಭೆಯ ಚುನಾವಣೆಯನ್ನ ಮೆಲುಕು ಹಾಕೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರಾ ಈ ಬಾರಿಯ ಚುನಾವಣೆಯಲ್ಲಿ? ಅರುಣ್, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಈ ಒಂದು ಮುನಿಸು, ಕೋಪ ತಾಪ ಮತ್ತು ಪರಸ್ಪರ ಒಂದು ರೀತಿಯಲ್ಲಿ ವಾಗ್ದಾಳಿ ನಡೆಸಕ್ಕಂಥದ್ದು ಇದೇ ಮೊದಲೇನಲ್ಲ.
ಯಾಕೆಂದರೆ ಯಾವಾಗ 1996ರಲ್ಲೇ ಈ ಒಂದು ರೀತಿಯಲ್ಲಿ ನಿಧಾನವಾಗಿ ಅದು ಶುರುವಾಗಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂದರೆ ಮುಖ್ಯಮಂತ್ರಿಯಿಂದ ದೇವೇಗೌಡರು ಕೆಳಗಿಳಿದ ಬಳಿಕ ಅದಾದ ನಂತರ ಆಗದಂಥ ಬೆಳವಣಿಗೆಗಳು, ಜೊತೆಗೆ ಅದಾದ ಬಳಿಕ ಅಹಿಂದ ಸಮಾವೇಶ, ಅದರಿಂದ ಆ ಒಂದು ಸಿದ್ದರಾಮಯ್ಯನವ್ರನ್ನ ಉಚ್ಚಾಟನೆ ಮಾಡಿ ಅವರು ವಾಪಸ್ ಕಾಂಗ್ರೆಸ್ ಬಂದು ಅಲ್ಲಿ ಕೂದಲೆಳೆ ಅಂತರದಿಂದ ಗೆದ್ದಂತಹ ಸನ್ನಿವೇಶಗಳು, ಇದೆಲ್ಲವನ್ನು ಕೂಡ ನೋಡೋದಾದರೆ ಖಂಡಿತವಾಗಿಯೂ ಕೂಡ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರ ನಡುವೆ ದೊಡ್ಡ ಮಟ್ಟದ ಕಂದಕ ಸೃಷ್ಟಿಯಾಗೋದಕ್ಕೆ ಈ ಅಧಿಕಾರ ಅನ್ನೋ ಬೆಳವಣಿಗೆಗೆ ಕೂಡ ಕಾರಣ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ದೇವೇಗೌಡರು ಆ ಸಂದರ್ಭದಲ್ಲಿ ನಾನು ಪುಷ್ ಮಾಡಿದೆ ಅನ್ನೋ ಮಾತುಗಳನ್ನು ಪದೇ ಪದೇ ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ತಾರೆ. ಅಂದರೆ ರಾಮಕೃಷ್ಣ ಹೆಗಡೆ ಅವರ ಕಾಲಾವಧಿಯಲ್ಲಿ ಆದಂಥ ಬೆಳವಣಿಗೆಗಳು ಮತ್ತು ಹಿಂದೆ ನಡೆದಂಥ ಘಟನೆಗಳನ್ನು ಕೂಡ ಪದೇ ಪದೇ ನೆನಪಿಸ್ತಾರೆ. ಅಂದರೆ ನಾನು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಪುಷ್ ಮಾಡಿದೆ ಅಂತ. ಆದರೆ ಇದನ್ನು ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಹೇಳೋದಕ್ಕೆ ತಯಾರಿಲ್ಲ. ಯಾಕೆಂದರೆ ಆ ರೀತಿ ಪುಷ್ ಮಾಡಿದ್ದು ದೇವೇಗೌಡರಲ್ಲ ಅನ್ನೋ ಮಾತುಗಳನ್ನು ಪದೇ ಪದೇ ಹೇಳ್ತಾರೆ. ಅದ್ರ ಜೊತೆಗೆ ಅಧಿಕಾರದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನನ್ನ ಉಚ್ಚಾಟನೆ ಮಾಡಿದ್ರು. ಎಲ್ಲೋ ಒಂದು ಕಡೆ ನನ್ನ ರಾಜಕೀಯ ಜೀವನವನ್ನೇ ಮುಗಿಸ್ಬಿಟ್ರು ಅಂತ ಅಂದ್ಕೊಂಡಿದ್ರು ದೇವೇಗೌಡರು. ಆದರೆ ನಾನು ಪದೇ ಪದೇ ಆ ಒಂದು ಬೇರೆ ಬೇರೆ ರೀತಿಯ ಅಧಿಕಾರವನ್ನು ನಾನು ಅನುಭವಿಸಿದೆ. ಹಾಗಾಗಿ ಆ ಹೊಟ್ಟೆ ಕಿಚ್ಚು ದೇವೇಗೌಡರ ಕುಟುಂಬಕ್ಕಿದೆ ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿಯಲ್ಲಿ ಪಾರುಪತ್ಯವನ್ನು ಸಾಧಿಸೋಕ್ಕೆ ಆಗ್ತಾ ಇರ್ತಕ್ಕಂಥ ರಾಜಕಾರಣ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ 2-3 ವಿಚಾರಗಳನ್ನು ಕೂಡ ಎತ್ತಿರ್ತಕ್ಕಂಥದ್ದು. ಅಂದರೆ ಸೆಕ್ಯುಲರ್ ವಿಚಾರದಲ್ಲಿ ಅವರು ಕೂಡ ಟಾಂಟ್ ಕೊಟ್ಟಿದ್ದಾರೆ, ಇವರು ಕೂಡ ಟಾಂಟ್ ಕೊಟ್ಟಿದ್ದಾರೆ. ಯಾಕೆಂದರೆ ಅವರ ಕಾಂಗ್ರೆಸ್ ಪಕ್ಷ ಅವನು ಬಾಲ್ ಠಾಕ್ರೆ ಅವರ ಪಕ್ಷದ ಜೊತೆ ಶಿವಸೇನೆ ಜೊತೆ ಯಾವ ರೀತಿ ರಾಜಿ ಮಾಡ್ಕೊಂಡು ಸರ್ಕಾರ ಮಾಡಿದ್ರು, ಇದು ಯಾವ ಸೆಕ್ಯುಲರ್ ಅನ್ನೋದನ್ನು ದೇವೇಗೌಡರು ಪ್ರಶ್ನೆ ಮಾಡ್ತಾರೆ. ಇಲ್ಲಿ BJP ಜೊತೆ ಹೋಗಿರ್ತಕ್ಕಂಥದ್ದನ್ನ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಮೋದಿ ಗ್ಯಾರಂಟಿಯನ್ನು ದೇವೇಗೌಡರು ಒಂದು ರೀತಿಯಲ್ಲಿ ಒಪ್ತಾರೆ, ಆದರೆ ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿಯನ್ನು ಒಪ್ಪೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ರೀಚ್ ಆಗಿದೆ, ಅದು ಯಾವುದೇ ರೀತಿಯ ಮಧ್ಯವರ್ತಿಗಳ ಇಲ್ಲದೇ ರೀಚ್ ಆಗಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಹಾಗಾಗಿ ಈ ಒಂದು ರಾಜಕೀಯ ಒಂದು ರೀತಿಯಲ್ಲಿ ಪರಸ್ಪರ ಒಂದು ರೀತಿಯಲ್ಲಿ ವಾಗ್ದಾಳಿ ಏನಿದೆ, ವಾಕ್ಸಮರ ಏನಿದೆ, ಇದು ಹಳೆ ಮೈಸೂರು ಭಾಗದಲ್ಲಿ ವೋಟ್ ಬ್ಯಾಂಕ್ ಅನ್ನ ಒಂದು ರೀತಿಯಲ್ಲಿ ಕ್ರೋಢೀಕರಣ ಮಾಡೋ ನಿಟ್ಟಿನಲ್ಲೂ ಕೂಡ ಈ ಸಮುದಾಯದ ನಾಯಕರು ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಯಾರಿಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ದೇವೇಗೌಡರು ವರ್ಸಸ್ ಸಿದ್ದರಾಮಯ್ಯ ನಡುವಿನ ಈ ಫೈಟ್ ಏನಿದೆ, ನಿಲ್ಲುವಂಥ ಲಕ್ಷಣಗಳು ಯಾವುದೇ ರೀತಿ ಕಾಣಿಸ್ತಾ ಇಲ್ಲ ಅಂತ ಕೂಡ ಹೇಳ್ಬೋದಾಗಿದೆ. ಅದಕ್ಕೆ ಮತ್ತಷ್ಟು ಒಂದು ರೀತಿಯಲ್ಲಿ ಪುಷ್ಟಿ ಕೊಡ್ತಾ ಇರ್ತಕ್ಕಂಥದ್ದು ಈಗ ಮೋದಿ ಅವರ ಜೊತೆ ದೇವೇಗೌಡರು ಕೈ ಜೋಡಿಸಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಯಾವ ರೀತಿ ರಾಜಕೀಯ ದಿಕ್ಕು ಬದಲಾಗುತ್ತೆ ಕಾದು ನೋಡಬೇಕು. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.